ಬೆಲೆ ಏರಿಕೆ ಅನ್ನೋದು ರಾಜ್ಯದ ಜನರನ್ನ ಬಳಲಿ ಬೆಂಡಾಗುವಂತೆ ಮಾಡ್ತಾ ಇದೆ. ಗಾಯದ ಮೇಲೆ ಬರೆ ಅನ್ನುವಂತೆ ರಾಜ್ಯ ಸರ್ಕಾರ ಮತ್ತೆ ಬೆಲೆ ಏರಿಕೆಯ ಶಾಕ್ ಅನ್ನ ಕೊಡ್ತಾನೆ ಇದೆ. ರಾಜ್ಯದ ಜನರಿಗೆ ಈಗ ಯುಗಾದಿ ಶಾಕ್. ಜನಸಾಮಾನ್ಯರ ಜೇಬಿಗೆ ಬಿತ್ತು ಮತ್ತೆ ಕತ್ತರಿ. ಯುಗಾದಿ ರಂಜಾನ್ಗೆ ದರ ಏರಿಕೆಯ ಗಿಫ್ಟ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ದರ ಏರಿಕೆ ಮಾರಿ ಹಬ್ಬಕ್ಕೆ ಜನ ತತ್ತರಿಸ್ತಾ ಇದ್ದಾರೆ, ಸಾಕಾಗಿ ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟ ಸರ್ಕಾರದಿಂದ ಭರ್ಜರಿ ವಸೂಲಿ. ದುಬಾರಿ ದುನಿಯಾ, ಯಾವುದೆಲ್ಲ ದುಬಾರಿ, ಜನ ಜೀವನ ನಡೆಸೋದು ಹೆಂಗೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಹಂಗೆ ಕೊಡೋದು ಬೇಡ, ಹಿಂಗೆ ಇಸ್ಕೊಳ್ಳೋದು ಬೇಡ, ನಿಮ್ಮ ಸಹವಾಸನೆ ಸಾಕು ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಹಾಗಾದರೆ ಯಾವ್ಯಾವುದು ದುಬಾರಿ? ಹಾಲು ಹಾಲಾಹಲ 2 ವರ್ಷದಲ್ಲಿ ಹಾಲಿನ ದರ ರಾಜ್ಯದ ಜನರಿಗೆ ಈಗ ರಾಜ್ಯ ಸರ್ಕಾರ ಯುಗಾದಿ ಶಾಕ್ ಅನ್ನು ಕೊಟ್ಟಿದೆ. ರಂಜಾನ್ ಯುಗಾದಿಯ ಸಂದರ್ಭದಲ್ಲಿಯೇ ಹಾಲಿನ ದರವನ್ನು 4 ರೂಪಾಯಿ ಏರಿಕೆ ಮಾಡಿರುವಂಥದ್ದು. ಈ ಮೂಲಕ ಪದೇ ಬೆಲೆ ಏರಿಕೆಯ ಶಾಕ್ ಅನ್ನು ರಾಜ್ಯದ ಜನರಿಗೆ ಕೊಡ್ತಾ ಇರುವಂಥದ್ದು. ದರ ಏರಿಕೆ ಆಗ್ತಾ ಇರೋದು ನಮಗೆ ಆಸ್ ಅ ಹೌಸ್ ವೈಫ್ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಪ್ಲಸ್ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಇದೆ. ಹೇಗೆ ನಾವು ಪ್ಯಾಚಪ್ ಮಾಡಬೇಕು, ಹೇಗೆ ಕವರ್ ಅಪ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ನಮ್ಮದೊಂದು ಬಜೆಟ್ ಅಂತ ಇರುತ್ತೆ, ಫುಲ್ ಉಪರ್ ನೀಚೆ ಆಗಿಬಿಟ್ಟಿದೆ ಬಜೆಟ್. ತುಂಬ ಕಾಸ್ಟ್ಲಿ, ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಬಸ್ಸೆಲ್ಲ ಈಗ ಲೇಡೀಸ್ಗೆ ಫ್ರೀ ಮಾಡಿಬಿಟ್ಟು ಜೆಂಟ್ಸ್ಗೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮೆಟ್ರೋದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನು ಪ್ರಾಫಿಟ್ ಆಯಿತು ಇದರಿಂದ? ಏನು ಪ್ರಾಫಿಟ್ ಇಲ್ಲ ಅಲ್ವಾ? ಏನು ಹಂಗೂ ಕಸ ಅವ್ರು ಕಾಸು ತಗೋತಾನೆ ಇರ್ತಾರೆ. ಆ ಕಾಫಿ ಕಾಸು ಕೊಡಿ, ಈ ಕಾಸು ಕೊಡಿ ಅಂತ ಕಾಸು ತಗೋತಾರೆ. ಮತ್ತು ಎಲ್ಲದ್ರೂ ರೇಟು, ರಾಷನಲ್ಲಿ ರೇಟ್ ಜಾಸ್ತಿ, ಹಾಲು ಮೊಸರು ಎಲ್ಲ ಜಾಸ್ತಿ ಆಗಿ ನಮಗೆಲ್ಲ ಮನೆ ಬಜೆಟ್ ಎಲ್ಲ ಕಷ್ಟ ಆಗ್ತಾ ಇದೆ. ಜಾಸ್ತಿ ಮಾಡೋದು ಕಡಿಮೆ ಮಾಡಿ, ದಯವಿಟ್ಟು ಪಬ್ಲಿಕ್ಗೆ ಒಳ್ಳೆ ಅನುಕೂಲ ಮಾಡಿಕೊಡಿ. ಫ್ರೀ ಬಸ್ ಎಲ್ಲ ಕ್ಯಾನ್ಸಲ್ ಮಾಡಿ, ಇನ್ನೂ ಒಳ್ಳೇದಾಗುತ್ತೆ. ಸರ್ ತಾವೇನು ಹೇಳ್ತೀರಿ ಸರ್? ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಈ ಕಾಸ್ಟ್ ಪ್ರೈಸು ಜಾಸ್ತಿ ಆಗಿದೆ. ಯಾಕಂದರೆ ಪೆಟ್ರೋಲ್ ಆಗಲಿ, ಆಮೇಲೆ ಆಯಿಲ್ ಆಗಲಿ, ಆಮೇಲೆ ದಿನ ವಸ್ತುಗಳು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಫ್ರೀ ಏನಿದೆಯೋ ಅದೆಲ್ಲ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ನೀವು ಆಡಳಿತ ಇದಕ್ಕೆ ಸರ್ಕಾರ ಬರಬೇಕಂದ್ರೆ ನಮ್ಮ ಜನಗಳಿಗೆ ಸಹಾಯ ಮಾಡಿ, ಮತ್ತು ನಿಮಗೆ ಓಟ್ ಬೀಳುತ್ತೆ. ಇಲ್ಲಾಂದರೆ ಪ್ರತಿಯೊಬ್ಬರು ನಿಮ್ಮ ಕಾಂಗ್ರೆಸ್ ಏನಿದೆಯೋ ಎಲ್ಲರೂ ಅವರು ವಿರುದ್ಧನೇ ಇದು ಮಾಡ್ತಾರೆ. ಯಾಕಂದರೆ ಇವಾಗ ನಿಮ್ಮಿಂದನೇ ಜಾಸ್ತಿ ಆಗಿರೋದು ಎಲ್ಲ. 2,000 ಕೊಡಬೇಕು, ಪಬ್ಲಿಕ್ ಇದು ಮಾಡಬೇಕು, ಎಲ್ಲ ಫ್ರೀ ಕೊಡಬೇಕು, ಬಸ್ ಫ್ರೀ ಕೊಡಬೇಕು, ಎಲೆಕ್ಟ್ರಿಕ್ ಫ್ರೀ ಕೊಡಬೇಕು. ಇದೆಲ್ಲ ಕೊಡಬೇಕಾದ್ರೆ ಇದೆಲ್ಲ ರೈಸ್ ಮಾಡಲೇಬೇಕು. ಇದನ್ನ ಯಾರು ಪಬ್ಲಿಕ್ ಯಾರು ಮಾಡಿಕೊಡಿ ಅಂತ ಕೇಳಲಿಲ್ಲ. ನೀವು ಮಾಡೋದೇ ಅಂದರೆ ಒಂದು 60-70 ವಯಸ್ಸು ಆದವ್ರಿಗೆ ನೀವೇನೋ ಫ್ರೀ ಕೊಟ್ಟರೆ ಅದು ಒಂಥರ ಚೆನ್ನಾಗಿರುತ್ತೆ. ಸರ್ಕಾರ ಮೇಂಟೆನೆನ್ಸ್ ಸರಿ ಇಲ್ವಲ್ಲ, ಏನು ಕೊಡ್ತಾ ಇಲ್ಲ. ಇದರಿಂದ ನಮಗೆ ಪಬ್ಲಿಕ್ಗೆ ಮೀಡಿಯಮ್ ಕ್ಲಾಸ್ ಅವ್ರಿಗೆ ಏನು ಯೂಸ್ ಆಗಲ್ಲ. ಮೀಡಿಯಮ್ ಅವರು ತುಂಬ ಕಷ್ಟ ಬೀಳಬೇಕಾಗುತ್ತೆ. ಹೆಲ್ಪ್ ಮಾಡ್ತಾನೆ ಎಜುಕೇಷನ್ ಫ್ರೀ ಮಾಡಿರಿ, ಮಕ್ಕಳಿಗೆ ಓದಿಸೋಕ್ಕೆ ಎಜುಕೇಷನ್ ಫ್ರೀ ಮಾಡಿ, ವಯಸ್ಸಾದವ್ರಿಗೆ ಹಾಸ್ಪಿಟ್ಲ್ ಫ್ರೀ ಮಾಡಿ, ಎಲ್ಲ ಮಾಡಿ. ಅದು ಬಿಟ್ಬಿಟ್ಟು ನೀವು ಎಲ್ಲ ವಯಸ್ಸು ಹುಡುಗರಿಗೆ ಇದು ಬಸ್ ಫ್ರೀ, ಎಲೆಕ್ಟ್ರಿಕ್ ಫ್ರೀ ಈ ಥರ ಮಾಡಿದ್ರೆ ದೇಶ ಎಲ್ಲಿಂದ ಮೇಂಟೆನ್ಸ್ ಮಾಡೋಕ್ಕಾಗುತ್ತೆ? ರೇಟ್ ಜಾಸ್ತಿ ಆಗಿರೋದಕ್ಕೆ ಕಾರಣನೇ ಎಲ್ಲರಿಗೂ ಗೊತ್ತಿರೋದಂಗೆ ಗ್ಯಾರಂಟಿ ಸ್ಕೀಮ್ಸು. ಆಲ್ ಓವರ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಬೇರೆ ಅದರ್ ಸ್ಟೇಟ್ಸ್ ಅಲ್ಲ, ಕರ್ನಾಟಕದಲ್ಲಿ ಪವರ್ಗೋಸ್ಕರ ಅದು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟರು. ಹಂಗಾಗಿ ಅವ್ರ ಹತ್ರ ದುಡ್ಡು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಎಲ್ಲ ಐಟಮ್ನಲ್ಲಿ ಪ್ರತಿಯೊಂದು ಇದರಲ್ಲೂ ಈಗ ರೈಸ್ ಮಾಡ್ತಾ ಬರ್ತಾರೆ. ಈಗ ಆಲ್ಮೋಸ್ಟ್ 20 ಮಂತ್ ಆಯಿತು ಈ ಗೌರ್ಮೆಂಟ್ ಬಂದು. ಸುಮಾರು 8 to 10 ಕಂಟೆಂಟ್ಗೆ ಪ್ರೈಸ್ ರೈಸ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಬೇಸಿಕ್ ಐಟಮ್ಸು, ಈಗ ಮಿಲ್ಕು, ಆಮೇಲೆ ಫ್ಯೂಲ್ಸು, ಪೆಟ್ರೋಲು, ಈ ಥರ ಐಟಮ್ ಮೇಲೆ ರೈಸ್ ಮಾಡ್ತಾಯಿದ್ದಾರೆ. ಈಗ ಕಂಟಿನ್ಯೂಸ್ ಆಗಿ 2 times ಮಾಡಿದ್ದಾರೆ ಮಿಲ್ಕಲ್ಲಿ. ಅದಕ್ಕೆ ಮುಂಚೆ ಈಗ ಇದು ಏನಪ್ಪ ಅಂದರೆ ಈ ಸ್ಟಾಂಪ್ ಪೇಪರ್ಸು, ಎಸ್ಪೆಷಲಿ ಸ್ಟಾಂಪ್ ಪೇಪರು ಈಗ ಬಾಡಿಗೆದಾರರು ಒಂದು 50 ರೂಪಾಯಿ 20 ರೂಪಾಯಿ ತಗೊಳ್ಳೋಂಥ ಪೇಪರ್ಗೆ 100 ರೂಪಾಯಿ ಮಾಡಿದ್ದಾರೆ. ಅದು ಭಾರಿ ಮೋಸ.